ಎಲ್ಲೋ ಒಂದು ಕಡೆ ನಿಮ್ಮ ಈ ಹೋರಾಟ ಸ್ವಾಭಿಮಾನದ ಹೋರಾಟ ಅನ್ನುವಂತಹ ದೃಷ್ಟಿಯಲ್ಲಿ ಎಲ್ಲರೂ ನೋಡುವಂತಹ ಸಂದರ್ಭದಲ್ಲಿ ಮತ್ತು ಕೆಲವರು ವಿಶ್ಲೇಷಿಸುವಂತಹ ವಿಚಾರ ಹೇಗೆ ಇದೆ ಅಂತಂದ್ರೆ ನಾನು ಏನು ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತೀನಿ ಕಂಡ್ರೋ ಅನ್ನೋ ರೀತಿಯಲ್ಲಿ ತೋರಿಸಿಕೊಟ್ರಿ ಅಂತ ಯಾರ್ಯಾರಿಗೆ ತೋರಿಸಿಕೊಟ್ಟಿದ್ದೀರಿ ಅನ್ನುವಂಥದ್ದು ಅರಿವಾಗಿರುತ್ತೆ. ನಾನು ಆ ಥರದವಳಲ್ಲ ಆ್ಯಕ್ಚುಲಿ. ಕ್ವಶನ್ ಯಾರಿಗೂ ಮಾಡಿಲ್ಲ, ಯಾರಿಗೂ ಕ್ವಶನ್ ನಾನು ಮಾಡಿಲ್ಲ. ದೇಶ ರಾಜಕಾರಣ ನಮ್ಮಲ್ಲಿ ಹುಟ್ಟುತ್ತಲೂ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿನೂ ಇಲ್ಲ. ಜನಕ್ಕೋಸ್ಕರ ನಿಂತಿದ್ದು, ನನಗೋಸ್ಕರ ಅಲ್ಲ ಅದು. ನಾನು ಆ್ಯಕ್ಚುಲಿ ಹೇಳಬೇಕು ಅಂದಾಗ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಸ್ವಲ್ಪ ನೋವಾಯಿತು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ 1 ಮಿನಿಟ್ ಐ ಆಮ್ ಬ್ಲ್ಯಾಂಕ್ಡ್, ಅಂದರೆ ನಾನು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ಏನಾಯ್ತಲ್ಲ ಅಂತಂದು ವಿದಿನ್ 5 ಮಿನಿಟ್ಸ್ ಒಳಗೆ ನಾರ್ಮಲ್ ಬಂದೆ. ಮನೆ ಬರೋತ್ತಿಗೆ 10 ಮಿನಿಟ್ಸ್. ನಾನು ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತರೋಕೆ ಹೋಗಿದ್ದೆ, ಪೇಪರ್ಸ್ ಬೇಕಾಗಿತ್ತು ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ. ನಾನು ಮಲ್ಲೇಶ್ವರಂನಿಂದ ನಾನು ಮನೆ ಬರೋದಕ್ಕೆ 10 ಮಿನಿಟ್ಸ್ ಅವ್ರು 15 ಮಿನಿಟ್ಸ್. ಅಷ್ಟೊತ್ತಿಗೆ ಖುಷಿ ಆಯಿತು, ನನ್ನ ಲೈಫಿಗೆ ನಾನು ವಾಪಸ್ ಹೋಗ್ತೀನಿ ಅಂತ. ಅಂದರೆ ನಂದಾದ ಜೀವನ ಮೊದಲಿಂದನೂ ಅನುಭವಿಸ್ಕೊಂಡು ಬಂದಿರೋಳು. ಟ್ರಾವೆಲ್ ಮಾಡೋಕ್ಕೆ, ಬುಕ್ಸ್ ಓದೋಕ್ಕೆ, ನಾಟಕ ನೋಡೋದಕ್ಕೆ, ಫಿಲ್ಮ್ಸ್ ನೋಡೋದಕ್ಕೆ, ನನ್ನ ಲೈಫ್ಗೆ ನಾನು ವಾಪಸ್ ಹೋಗ್ತೀನಿ ಅಂತ ಖುಷಿಯಾಗಿತ್ತು. ನನ್ನ ಮನೆ ಬರೋತ್ತಿಗೆ ಒಂದು ಸುಮಾರು 20-30 ಜನಗಳು ನಮ್ಮ ಮನೇಲಿ ಸೇರಿ ಅಳ್ತಾ ಇದ್ರು ನಮ್ಮ ಹಸ್ಬೆಂಡ್ ಕೂತಾಗ. ನಾನು ಸಡನ್ ಆಗಿ ಬಂದಾದ್ಮೇಲೆ ಅವರೆಲ್ಲ ಅಳೋದು ನೋಡ್ಬಿಟ್ಟು ಇಲ್ಲ ನೀವು ನಿಲ್ಲಬೇಕು ಅಂತ ಹೇಳಿದಾಗ ಇಂಪಾಸಿಬಲ್ ಆಗಲ್ಲ, ಪಾರ್ಟಿ ನಮ್ಮನ್ನ ಕನ್ಸಿಡರ್ ಮಾಡಿಲ್ಲ. ಯಾವ ಪಾರ್ಟಿಯಲ್ಲಿ ಇಂಡಿಪೆಂಡೆಂಟ್, ಅದು ನಮ್ಮ ತಂದೆನೂ ಸಹ ಯೋಚನೆ ಮಾಡಲಿಲ್ಲದ್ದು ಇಂಡಿಪೆಂಡೆಂಟ್ ಆಗಿ ಪಾರ್ಟಿ ವಿರುದ್ಧ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ರು. ನಾನು ಈಗ ನಿಲ್ಲಕ್ಕಾಗಲ್ಲ, ಅದು ಒಬ್ಬ ಹೆಣ್ಮಗಳಾಗಿ ಕಷ್ಟ. ನಿಮ್ಮ ತಂದೆಯವರು ಕೂಡ ಸೋತಿದ್ರು ಕರುಣಾಕರ್ ರೆಡ್ಡಿ ಅವರ ಅಗೇನ್ಸ್ಟ್. ಹೌದು, ಇಲ್ಲ ಅಂತ ನಾ ಹೇಳಲ್ಲ. 4 ಸಲ ಸೋತಿದ್ದಾರೆ, 4 ಸಲ ಗೆದ್ದಿದ್ದಾರೆ, 1 ಸಲ MLC ಆಗಿದ್ದಾರೆ. ಅವರು ಲೈಫಲ್ಲಿ ಇದಾಗಿರೋದು ಅಪ್ ಅಂಡ್ ಡೌನ್ಸ್ ನಾವೆಲ್ಲರೂ ನೋಡಿದ್ದೀವಿ. ನಮ್ಮ ಮನೇಲಿ ಏನೇನಾಗಿತ್ತು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅವನ್ನೆಲ್ಲ ಮಾಡೀವಿ. ನಾವು ಸೋತಾಗೂ ಸಾಮಾನ್ಯವಾಗಿ ಇರ್ತಿದ್ವಿ, ಗೆದ್ದಾಗೂ ಸಾಮಾನ್ಯವೇ ಆಗಿರ್ತೀವಿ. ಗೆದ್ದ ತಕ್ಷಣ ಸಂತೋಷದಿಂದ ಕುಪ್ಪಳಿಸ್ತಿರ್ಲಿಲ್ಲ, ಸೋತ ತಕ್ಷಣ ಕುಗ್ಗಿ ಹೋಗ್ತಾ ಇರಲಿಲ್ಲ. ನಮ್ಮ ತಂದೆದು ನಡೆ ನೋಡಿದ್ವಿ, ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಹತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಸೋತಾಗ 78ರಲ್ಲಿ ಸೋತಾಗ ನಾವು ಭಾಳ ಚಿಕ್ಕವರು, ನಮಗೆ ಇದು ತಿಳುವಳಿಕೆ ಕಮ್ಮಿ. ಅಂದರೆ ಏನೋ ಒಂದು 10 ವರ್ಷದ 10-11 ವರ್ಷದ ಹುಡುಗಿ, ನಮಗೇನು ಗೊತ್ತಾಗ್ತದೆ ಆ ಟೈಮಲ್ಲಿ ಸೋತಾಗ. 83 ಗೆದ್ದಾಗ ಇನ್ನು ಟೀನೇಜ್ ಹುಡುಗಿಯರು ನಾವು, ಐಡಿಯಾನು ಇರಲಿಲ್ಲ. ಗೆದ್ದ ತಕ್ಷಣ ಮಿನಿಸ್ಟ್ರು ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಯಾವ ಥರ ಇದು ಬರುತ್ತೆ ಅಂತಂದು. ಒಟ್ಟು ಬ್ಯಾಂಗ್ಳೂರ್ಗೆ ಹೋಗೋದು ಒಂದು ಚಾನ್ಸ್ ಅಂತ ಅಷ್ಟೇ ನಮ್ಮದು.